ಹಾಯ್ ವೆಲ್ಕಮ್ ಟು ಆಲ್. ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ನಾನು ನಿಮ್ಮ ಪ್ರೀತಿ ಗೀತಾ ಜಗದೀಶ್. ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಸ್ಯಾರಿ ಪ್ರಿಂಟಿಂಗ್ ಬಗ್ಗೆ, ಬಾಕ್ಸ್ ಫೋಲ್ಡಿಂಗ್ ಬಗ್ಗೆ. ಅದರ ಬಗ್ಗೆ ತುಂಬ ಜನ ಕಾಲ್ ಮಾಡಿದರು, ತುಂಬ ಕ್ವಶನ್ಸ್ ಕೇಳಿದರು. ಹೌದು, ಅದಕ್ಕೆ ಕ್ಲಾರಿಟಿ ಕೊಡೋಕ್ಕೋಸ್ಕರ ಇದನ್ನು ಮುಂದುವರಿದ ಭಾಗ ಅಂತ ಹೇಳ್ಬೋದು. ಸ್ಯಾರಿ ಪ್ರೀಪ್ಲೇಟಿಂಗನ್ನು ಯಾವ ರೀತಿ ಮಾಡಬೇಕು ಅನ್ನೋ ವಿಡಿಯೋ ಜೊತೆಗೆ ಮತ್ತು ಯಾವ ಥರ ಆರ್ಡ್ರ್ ತೊಗೋಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ನಿಜವಾಗೂ ತುಂಬ ಟ್ರೆಂಡಿಂಗ್ ಅಂದಿರುವಂಥ ಬಿಸ್ನೆಸ್ಸು. ತುಂಬ ಜನ ಡೌಟ್ ಇದೆ, ಮೇಡಮ್ ಸಕ್ಸಸ್ ಆಗುತ್ತಾ ಇದು ಅಂತ. ತುಂಬ ಸಕ್ಸಸ್ ಆಗುತ್ತೆ. ನೀವು ಫಸ್ಟು ಪ್ಲೇಟಿಂಗನ್ನು ಬ್ಯೂಟಿಷ್ ಹತ್ರ ಹೋಗಿ ಸ್ಯಾರಿ ಡ್ರಾಪಿಂಗ್ ಬಗ್ಗೆ ಒಂದು ಕ್ಲಾಸನ್ನು ತೊಗೊಳ್ಳಿ ನೀಟಾಗಿ. ಯಾಕಂದರೆ ತುಂಬ ಕಾಸ್ಟ್ಲಿ ಸೀರೆಗಳಿರ್ತವೆ. ನಾವು ಅಷ್ಟೇ ತುಂಬ ಕೇರ್ ತೊಗೋಬೇಕಾಗುತ್ತೆ ನಾವು ಮಾಡುವಾಗ. ಯಾಕೆಂದರೆ ಯಾವುದೇ ಒಂದು ಕೆಲಸದಲ್ಲಿ ನಮ್ಮ ಶ್ರದ್ಧೆ ಭಕ್ತಿ ಇರಬೇಕು. ಅದನ್ನು ಮಾಡಬೇಕಂದ್ರೆ ಅದು ನಾವು ನೀಟಾಗಿ ಕಲ್ತಿರಬೇಕು. ಅದೇ ರೀತಿ ಕಲಿತು ನೋಡ್ತಾ ಇರ್ಬೋದು ಯಾವ ರೀತಿ ನಾವು ಫೋಲ್ಡಿಂಗನ್ನು ಮಾಡ್ತಾಯಿದ್ವಿ ಅಂತ. ಆ ರೀತಿ ಮಾಡಿ ಒಂದು ಸೀರೆಗೆ ಏನಿಲ್ಲ ಅಂದರೆ 200ರಿಂದ 300 ರೂಪಾಯಿನ ನಾವು ಬಿಲ್ ಮಾಡಬೇಕಾಗುತ್ತೆ. ಆ ರೀತಿ ನಾವು ಯಾವ ಥರ ನೋಡಿಕೊಂಡು ಏರಿಯಾನ ನೋಡಿಕೊಂಡು ಯಾವ ಥರ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ರೀತಿ ಡೈಲಿ ಫಂಕ್ಷನ್ಗಳು ಅದೆಲ್ಲ ಇರೋದ್ರಿಂದ ಏನಾಗುತ್ತೆ, ಖಂಡಿತವಾಗಿಯೂ ಸ್ಯಾರಿ ಇದು ನಮಗೆ ಈಗ ಟ್ರೆಂಡಿಂಗಲ್ಲಿರುವಂಥ ಬಿಸ್ನೆಸ್ಸು. ಪ್ರತಿಯೊಬ್ಬರಿಗೂ ಅಗತ್ಯ ಇರೋದ್ರಿಂದ ಪ್ರತಿಯೊಬ್ಬರಿಗೆ ಹೆಲ್ಪ್ಫುಲ್ ಆಗುತ್ತೆ. ಅವರು ಸಹಿತ ಖುಷಿ ಪಡ್ತಾರೆ ನಮ್ಮ ಒಂದು ಕೆಲಸವನ್ನು ನೋಡಿ. ಆ ರೀತಿ ಇರಬೇಕು. ಅದೇ ರೀತಿ ಮಾಡಿರೋವಂಥ ಯಾವ ಥರ ಇದೆ ಅಂತ ನೀವು ನೋಡ್ಬೋದು. ಪ್ರತಿಯೊಂದು ಕೆಳಗೆ ಹೇಳ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ರೇಷ್ಮೆ ಸೀರೆಗಳನ್ನು ನೀವು ಪ್ಲೇಟಿಂಗ್ ಅಥವಾ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಕೊಡೋದ್ರಿಂದ ಅವ್ರಿಗೊಂದು ಖುಷಿ ಇರುತ್ತೆ, ನಿಮಗೂ ಸಹಿತ ಹ್ಯಾಪಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಏನಾದರೂ ನಿಮ್ಗೆ ಅನಿಸಿದರೆ ಅಥವಾ ಕಮೆಂಟ್ ಮೂಲಕ ತಿಳಿಸಿ. ನಾನು ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಯಾವುದೇ ಥರ